ಪ್ರಿಯರೇ, ನನ್ನನ್ನು ನಿಮ್ಮನ್ನು ದೇವರು ಯಾಕೆ ಈ ಲೋಕದಿಂದ ಗೊತ್ತಾ? ನನ್ನನ್ನು ನಿನ್ನ ಕರೆದು, ನನ್ನನ್ನು ಅಲಂಕರಿಸಿ, ನನ್ನನ್ನು ತೊಳೆದು, ಆತನ ರಕ್ಷಣೆ ಎಂಬ ವಸ್ತ್ರದಿಂದ ನಮ್ಮನ್ನು ಅಲಂಕರಿಸಿ ನನ್ನನ್ನು ಎಲ್ಲಿ ಬರಮಾಡಿದಾಗ ಆರಾಧನೆ ಮಾಡಲಿಕ್ಕೆ. ಆರಾಧನೆಯಲ್ಲಿ ಬಿಡುಗಡೆ ಇದೆ, ಆರಾಧನೆಯಲ್ಲಿ ಆಶೀರ್ವಾದ ಇದೆ, ಆರಾಧನೆಯಲ್ಲಿ ನೆಮ್ಮದಿ ಇದೆ, ಆರಾಧನೆಯಲ್ಲಿ ಆರೋಗ್ಯ ಇದೆ, ಆರೋಗ್ಯದಲ್ಲಿ ಅಂತಸ್ತು ಬರುತ್ತೆ, ಆರಾಧನೆ ನಿಮ್ಮ ಜೀವಿತವನ್ನು ಬದಲಾಯಿಸುತ್ತೆ. ಇಷ್ಟು ವರ್ಷಗಳ ಸೋಲನ್ನು ಕಂಡಿರ್ತಕ್ಕಂಥ ನಿನಗೆ ದೇವರೊಂದು ಪ್ರವಾದನೆ ಹೇಳ್ತಾ ಇದ್ದಾರೆ. ಇವತ್ತು ನೀನು ಕರಗಳನ್ನು ತಟ್ಟಿ ಆ ದೇವರನ್ನು ಆರಾಧಿಸುವುದಾದರೆ, ಸ್ತುತಿಸುವುದಾದರೆ, ನಿನ್ನ ಜೀವನದಲ್ಲಿ ತೆರೆದ ಬಾಗಲು, ಬಿಸ್ನೆಸ್ ಬಾಗಿಲು ಮುಚ್ಚಿದೆಯಾ, ಸಮಾಧಾನದ ಬಾಗಿಲು ಮುಚ್ಚಿದೆಯಾ, ಸೇವೆಯ ಬಾಗಿಲು ಮುಚ್ಚಿದೆಯಾ, ಆಶೀರ್ವಾದದ ಬಾಗಿಲು ಮುಚ್ಚಿದೆಯಾ? ಯಾವ ಬಾಗಿಲು ಮುಚ್ಚಿದೆ? ಅದು ತೆಗೆಯೋದು ಎಲ್ಲಿ ಗೊತ್ತಾ? ನಿನ್ನ ಆರಾಧನೆಯಲ್ಲಿ, ನಿನ್ನ ಕೊಠಡಿಯೊಳಗೆ, ನಿನ್ನ ಸಭೆಯಲ್ಲಿ ನೀನು ನಿನ್ನ ಸಾರ್ವಭೌಮನಾದ ಸರ್ವಶಕ್ತನ ಆರಾಧಿಸು ಸಾಕು. ನಮ್ಮ ನಿರ್ಮಾಣಿಕನನ್ನ ಪ್ರಾಮಾಣಿಕವಾಗಿ ಆರಾಧನೆ ಮಾಡಿದ್ದೀರಾ? ಆರಾಧನೆಯೇ ನಮ್ಮ ಅಸ್ತ್ರ. ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ತೊಂದರೆಗಳು, ಕಷ್ಟಗಳು, ನೋವುಗಳು, ವೇದನೆಗಳು, ಪಾಡುಗಳು, ಪೈಶಾಚಿಕ ಕ್ರಿಯೆಗಳು, ನಮ್ಮ ಜೀವನದಲ್ಲಿ ಅಪ್ ಡೌನ್ ಎಲ್ಲ ಬರ್ತದೆ. ಇವೆಲ್ಲವನ್ನ ಜಯಿಸಲಿಕ್ಕೆ ದೇವರು ನಮಗೊಂದು ಅಸ್ತ್ರವನ್ನು ಕೊಟ್ಟಿದ್ದಾರೆ. ಅದು ಯಾವುದಂತ ಹೇಳಿದ್ರೆ ಆರಾಧನೆ. ಪಕ್ಕದಲ್ಲಿ ಹೇಳಿ, ಆರಾಧನೆ. ಆರಾಧನೆಯೇ ಅಸ್ತ್ರ, ಬೇರೆ ಯಾವುದಲ್ಲ. ವೆರಿ ಸಿಂಪಲ್. ಇದನ್ನ ಯಾರು ಮಾಡ್ತೀರಾ, ನಿಮ್ಮ ಜೀವನದ ಜಯವನ್ನು ಕಾಣ್ತೀರಾ. ಪಕ್ಕದಲ್ಲಿ ಹೇಳಿ, ಆರಾಧನೆಯೇ ನಿಮ್ಮ ಅಸ್ತ್ರ. ನಿಮಗೆ ಜಯ ನಿಮ್ಮ ಕೈಯಲ್ಲಿದೆ. ನಮ್ಮ ಸತ್ಯವೇದವನ್ನ ಕೀರ್ತನೆ 149ಕ್ಕೆ ಬನ್ನಿ, ಓದಪ್ಪ. 149ರಲ್ಲಿ 1. ಯಾಹುವಿಗೆ ಸ್ತೋತ್ರ, ಯೆಹೋವನಿಗೆ ನೂತನ ಕೀರ್ತನೆಯನ್ನು ಹಾಡಿರಿ, ಭಕ್ತ ಸಭೆಯಲ್ಲಿ ಆತನನ್ನು ಸ್ತುತಿಸಿರಿ. ಭಕ್ತ ಸಭೆಯಲ್ಲಿ ಆತನನ್ನ ಸ್ತುತಿಸಿರಿ. ನೀವು ಸ್ತುತಿಸಬೇಕು. ನೀವೇ ಸಭೆ. ಕೂಡಿ ಬಂದಾಗ ಸಭೆ, ಅದಲ್ಲದೆ ನೀವು ಸಭೆ. ನೀವೇನ್ ಮಾಡಬೇಕು? ದೇವರನ್ನ ಸ್ತುತಿಸಬೇಕು, ದೇವರನ್ನ ಆರಾಧಿಸಬೇಕು. ಹಲ್ಲೆಲೂಯಾ. ಆರಾಧಿಸುವಾಗ ಏನ್ ನಡೆಯುತ್ತೆ ಅಂತ ಹೇಳ್ತಾರೆ ನೋಡಿ. ವಾಕ್ಯ ಓದೋದು ಬೇರೆ, ಧ್ಯಾನ ಮಾಡೋದು ಬೇರೆ, ಸ್ತೋತ್ರ ಮಾಡೋದು ಬೇರೆ, ಅವೆಲ್ಲವೂ ಬೇರೆ. ಅದಲ್ಲದೆ ದೇವರನ್ನು ಮಾತ್ರ, ಆ ಸರ್ವಶಕ್ತನನ್ನ, ನಮ್ಮ ನಿರ್ಮಾಣಿಕನನ್ನ ಪ್ರಾಮಾಣಿಕವಾಗಿ ಆರಾಧನೆ ಮಾಡಿದ್ದೀರಾ? ಹಲ್ಲೆಲೂಯಾ. ನಿಮ್ಮ ಆರಾಧನೆಯಲ್ಲಿ ನಿಮ್ಮ ಆಶೀರ್ವಾದ, ನಿಮ್ಮ ಆರಾಧನೆಯಲ್ಲಿ ನಿಮಗೆ ಆರೋಗ್ಯ, ನಿಮ್ಮ ಆರಾಧನೆಯಲ್ಲಿ ನಿಮ್ಮ ಅಂತಸ್ತು ಹೆಚ್ಚಾಗತ್ರಿ. ನಿಮ್ಮ ಅಂತಸ್ತು ಹೆಚ್ಚೋದು ಆರಾಧನೆಯಲ್ಲಿ. ನಿಮ್ಮ ಆರೋಗ್ಯದ ಇಂಪ್ರೂವ್ಮೆಂಟ್ ಇರೋದು, ನಿಮ್ಮ ಡೆವಲಪ್ಮೆಂಟ್ ಇರೋದೇ ಆರಾಧನೆಯಲ್ಲಿ. ಅದಕ್ಕೆ ಹೇಳ್ತಾರೆ, ಭಕ್ತ ಸಭೆಯಲ್ಲಿ ನೀವು ದೇವರನ್ನ ಎಷ್ಟು ಆರಾಧನೆ ಮಾಡ್ತಾ ಇದ್ದೀರಾ, ಎಷ್ಟು ಜನ ಆರಾಧಿಸ್ತೀರಾ? ಆರಾಧನೆಯಲ್ಲಿ ನಿಮ್ಮ ಜೀವನ ಬದಲಾಗತ್ತೆ. ನೆಕ್ಸ್ಟ್, ಸಭೆಯಲ್ಲಿ ಸ್ತುತಿಸಿರಿ. ಆಜ್ಞೆ ಪಕ್ಕದಲ್ಲಿ ಹೇಳಿ, ಸ್ತುತಿಸಿರಿ. ಪಕ್ಕದಲ್ಲಿ ಹೇಳಿ, ರೇ ಆರಾಧಿಸ್ರಿ. ಯಾರನ್ನ? ದೇವರನ್ನ. ನನ್ನ ನಿರ್ಮಾಣಿಕ. ಹಲ್ಲೆಲೂಯಾ. ಪಕ್ಕದಲ್ಲಿ ಹೇಳಿ, ಯಾರನ್ನ? ನಿರ್ಮಾಣಿಕ. ಆತನಿಗೆ ನೀನು ಒಬ್ಬ ಪ್ರಾಮಾಣಿಕನಾಗಿ ಆರಾಧನೆ ಮಾಡ್ತೀಯಾ? ನಿನ್ನ ಜೀವನದಲ್ಲಿ ಪ್ರಾಮಾಣಿಕವಾಗಿ ಕರ್ತನ ಆಶೀರ್ವದಿಸ್ತಾನೆ. ಭಕ್ತ ಸಭೆಯಲ್ಲಿ ಆತನನ್ನು ಸ್ತುತಿಸಿರಿ. ಇಸ್ರಾಯೇಲ್ಯರು ತಮ್ಮ ಸೃಷ್ಟಿಕರ್ತನಲ್ಲಿ ಹೆಚ್ಚಳ ಪಡಲಿ. ಚಿಯೋನಿನವರು ತಮ್ಮ ರಾಜನಲ್ಲಿ ಹರ್ಷಿಸಲಿ. ಕುಣಿಯುತ್ತಾ ಆತನ ನಾಮವನ್ನು ಕೀರ್ತಿಸಲಿ. ಹೇಗೆ ರೀ? ಕುಣಿಯುತ್ತಾ. ಹಲ್ಲೆಲೂಯಾ. ಕೈ ಮೇಲೆ ಎತ್ತಿರಿ, ಕೈ ಹಿಂಗೆ ಇಟ್ಕೊಳ್ರಿ, ತಿರ್ಸಿರಿ ಹಿಂಗೆ. ಆದ್ರೆ ಹಲ್ಲೆಲೂಯಾ. ಈ ಕಾಲ್ ಮೇಲೆ ಎತ್ತಿರಿ, ಈ ಕಾಲ್ ಮೇಲೆ ಎತ್ತಿರಿ. ಏನು ವಾಕ್ಯ ಏನು ಹೇಳ್ತಿದೆ? ಕುಣಿಯುತ್ತಾ. ನಾವು ಚರ್ಚಿಗೆ ಬಂದರೆ ಹೆಂಗಿರ್ತೀವಿ? ಲೈಟ್ ಕಂಬ ಥರ ಹಿಂಗೆ ಇರ್ತೀವಿ ನೋಡ್ರಿ.
ಅದೇ ಕೈ ತಟ್ಟಿ ಸ್ವಲ್ಪ ಹಾಡ್ತಾ ಹಲ್ಲೆಲೂಯಾ ಬಿಟ್ಕೊಡ್ತಾ ಫ್ರೀಯಾಗಿ ನಿಮ್ಮನ್ನೇ ಅರ್ಪಣೆ ಮಾಡಿ. ಅದರ ಅರ್ಥ ಏನು? ನಿಮ್ಮನ್ನೇ ಅರ್ಪಿಸಿ ಸಂಪೂರ್ಣವಾದ ಸಮರ್ಪಣೆಯೊಂದಿಗೆ ಆ ಸರ್ವಶಕ್ತನನ್ನ ಆರಾಧನೆ ಮಾಡ್ರಿ ಎಂಬುದಾಗಿ. ಕುಣಿಯುತ್ತಾ ಹಲ್ಲೆಲೂಯಾ. ಆಮೆನ್. ಕುಣಿಯೋದ್ರಲ್ಲಿ ಸ್ವಲ್ಪ ಕುಣಿಯೋದ್ರಲ್ಲಿ ಏನೋ ತಪ್ಪೇನಿಲ್ಲ. ಇದು ವಾಕ್ಯ ಹೇಳ್ತಾ ಇದೆ. ನಾನು ನಿಮ್ಮ ಮುಂದೆ ವಾಕ್ಯ ಹೇಳ್ತಾ ಇದ್ದೀನಿ. ಆಮೆನ್. ನಿನಗೆ ಕೊಂಚ ಬಲವಿದ್ದು ನನ್ನ ಸಹನ ವಾಕ್ಯವನ್ನು ಕಾಪಾಡಿ ನಡೆದರೆ ನಾನು ನಿನ್ನ ಮುಂದೆ ತೆರೆದ ಬಾಗಲನ್ನು ಇಟ್ಟಿದ್ದೇನೆ. ತೆರೆದ ಬಾಗಲು, ತೆರೆದ ಬಾಗಲು. ಪ್ರಕಟಣೆ 3:8 ಹೇಳ್ತದೆ. ಹಲ್ಲೆಲೂಯಾ. ಆಮೆನ್. ಪ್ರಕಟಣೆ 3:8-9 ದೇವರ ವಾಕ್ಯ ಹೇಳ್ತದೆ, ನಿನಗೆ ಕೊಂಚ ಬಲವಿದ್ದು. ಓದಪ್ಪ. ನಿನ್ನ ಕೃತ್ಯಗಳನ್ನು ಬಲ್ಲೆನು, ನಿನಗಿರುವ ಶಕ್ತಿ ಕೊಂಚವಾಗಿದ್ದು. ನಿನಗೆ ಇರುವ ಶಕ್ತಿ ಕೊಂಚ. ಅಬ್ಬ, ನಿನಗೆ ಕೊಂಚ ಸತ್ಯ ಗೊತ್ತಿದ್ರೆ, ನೀನು ಕೊಂಚ ಬಲ ಇದ್ರೆ, ಅದರಲ್ಲಿ ನೀನು ದೇವರನ್ನು ಆರಾಧಿಸುವುದಾದರೆ, ಆಮೇಲೆ ನಿನಗೆ ಓದಪ್ಪ, ನೀನು ನನಗೆ ಸೇರಿದವನಲ್ಲವೆಂದು ಹೇಳದೆ ನನ್ನ ವಾಕ್ಯವನ್ನು ಕಾಪಾಡಿದ್ದರಿಂದ. ಈ ವಾಕ್ಯ ಏನ್ ಹೇಳ್ತದೆ? ಆರಾಧನೆ ಮಾಡು, ಸ್ತುತಿ ಮಾಡು. ಮಾಡಿದ್ರೆ ಇಗೋ ನಿನ್ನೆದುರಿನಲ್ಲಿ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ. ಸಾಕು. ಕೈ ತಟ್ಟಿ. ಅದನ್ನು ಯಾರು ಮುಚ್ಚೋದಿಲ್ಲ. ಅದನ್ನು ಯಾರು? ಈಗ 149 ಓದಪ್ಪ. ಕುಣಿಯುತ್ತಾ ಆತನ ನಾಮವನ್ನು ಕೀರ್ತಿಸಿರಿ. ದಮ್ಮಡಿ ಕಿನ್ನರಿಗಳಿಂದ. ಮ್ಯೂಸಿಕ್ ಹೊಡಿಯಪ್ಪ, ಡ್ರಮ್ ಅಂತ ಹೊಡಿಯೋಣ. ಆಮೇ ಮ್ಯೂಸಿಕ್ ಇಲ್ಲ ಅಂದ್ರೆ ಪರವಾಗಿಲ್ಲ. ನಿಮಗೆ 2 ಕೈ ಇರೋರು ಕೈ ತಟ್ರಿ. ಅದೇ ರೀ ನಿಮ್ಮ ದಮ್ಮಡಿ. ಅದನ್ನ ಬಡಿಯುತ್ತಾ, ಅದನ್ನ ತಟ್ಟುತ್ತಾ ಆ ದೇವರಿಗೆ ಕೊಂಡಾಡ್ರಿ ಎಂಬುದಾಗಿ. ಹಲ್ಲೆಲೂಯಾ. ಆಗ ನಿನ್ನ ಮುಂದೆ ತೆರೆದ ಬಾಗಿಲು. ನಿನ್ನ ಜೀವನದಲ್ಲಿ ಯಾವ ಬಾಗಿಲು ಮುಚ್ಚಿದೆ ರೀ? ಬಿಸ್ನೆಸ್ ಬಾಗಿಲು ಮುಚ್ಚಿದೆಯಾ? ಸಮಾಧಾನದ ಬಾಗಿಲು ಮುಚ್ಚಿದೆಯಾ? ಸೇವೆಯ ಬಾಗಿಲು ಮುಚ್ಚಿದೆಯಾ? ಆಶೀರ್ವಾದದ ಬಾಗಿಲು ಮುಚ್ಚಿದೆಯಾ? ಯಾವ ಬಾಗಿಲು ಮುಚ್ಚಿದೆ? ಅದು ತೆಗೆಯೋದು ಎಲ್ಲಿ ಗೊತ್ತಾ? ನಿನ್ನ ಆರಾಧನೆಯಲ್ಲಿ. ನೀನು ಯೇಸುವನ್ನು ಆರಾಧಿಸುವಾಗ, ಈ ಮೃತ್ಯುಂಜಯನನ್ನು ಆರಾಧಿಸುವಾಗ, ಈ ಸರ್ವಶಕ್ತನ ಆರಾಧಿಸುವಾಗ, ಈ ಸಾರ್ವಭೌಮನನ್ನು ಆರಾಧಿಸುವಾಗ, ಈ ಸರ್ವೇಶ್ವರನ ಆರಾಧಿಸುವಾಗ, ನಿನ್ನ ಬಾಗಿಲನ್ನ ಆಕಾಶದ ಕೆಳಗೆ, ಭೂಮಿ ಮೇಲೆ ಮುಚ್ಚಲಿಕ್ಕೆ ಯಾವನಿಗೂ ದಮ್ಮಿಲ್ಲ. ಏನಿಲ್ಲ ದಮ್ಮಿಲ್ಲ. ಮೊದಲು ದೇವರನ್ನ ಆರಾಧನೆ ಮಾಡೋಕೆ ಕಲ್ತ್ಕೊಳ್ರಿ. ನಿಮ್ಮ ಜೀವನದಲ್ಲಿ ಹೇಳ್ತೇನೆ, ಯಾವತ್ತೂ ನೀವು ಸಾಲ ತಗೊಳ್ಳದಾಗೆ ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. ನಿನ್ನ ಆಶೀರ್ವಾದ ಇರೋದು ದೇವರ ಆರಾಧನೆ ಮಾಡೋದ್ರಲ್ಲಿ. ಹಲ್ಲೆಲೂಯಾ. ಯಾಕೆ ಕೊರತೆ ನಿಮಗೆ ಹೇಳ್ತೀನಿ ನೋಡಿ. ರೈಟ್, ಓದಪ್ಪ. ನೆಕ್ಸ್ಟ್. ಕುಣಿಯುತ್ತಾ ದಮ್ಮಡಿ ಬಡಿಯುತ್ತಾ ಆತನ ಭಜಿಸಿರಿ. ಯೆಹೋವನು ತನ್ನ ಪ್ರಜೆಗೆ ಪ್ರಸನ್ನನಾದನು. ದೇವರು ಪ್ರಿಯನಾದನು. ದೇವರ ಪ್ರಸನ್ನತೆ ನೀ ಇರ್ತಕ್ಕಂಥ ಜಾಗದಲ್ಲಿ ದೇವರು ನಿನ್ನ ಮೇಲೆ ಪ್ರಿಯನಾದನು. ದೇವರು ನಿನ್ನನ್ನು ಆಶೀರ್ವದಿಸಬೇಕಾದ್ರೆ ನೀನು ನಿನ್ನ ದೇವರನ್ನ ಆರಾಧಿಸು. ಪ್ರಸನ್ನನಾದನು. ಹಲ್ಲೆಲೂಯಾ. ದೇವರು ನಿನ್ನ ಮೇಲೆ ಪ್ರಿಯನಾದನು. ಹಲ್ಲೆಲೂಯಾ. ದೇವರು ನಿನ್ನ ಮೇಲೆ ಆ ಮಮತೆ ಇಡಬೇಕಾದ್ರೆ ನೀನೇನ್ ಮಾಡಬೇಕು? ಆ ಸರ್ವಶಕ್ತನನ್ನ ಆರಾಧಿಸಬೇಕು. ಎಷ್ಟನ್ನ ಆರಾಧಿಸ್ತೀರಾ? ಹಲ್ಲೆಲೂಯಾ. ಆಮೆನ್. ಆ ಆರಾಧನೆ ಮಾಡ್ತಕ್ಕಂಥ ನಂಟು ನಿಮಗೆ ಬರಬೇಕು. ಹಲ್ಲೆಲೂಯಾ. ಗಂಟು ತರ ಬರಬಾರ್ದು, ನಂಟು. ಅನೇಕರ ಜೀವನದಲ್ಲಿ ಗಂಟು. ಹಲ್ಲೆಲೂಯಾ. ಸಾಲದ ಗಂಟು, ರೋಗದ ಗಂಟು. ಯಾವಾಗ ದೇವರ ನಂಟಿಗೆ ಬರ್ತೀರಾ ಆ ಗಂಟು ಕಟ್ಟಾಗಿ ಹೋಗುತ್ತೆ. ಹಲ್ಲೆಲೂಯಾ. ಆಮೆನ್. ಕರ್ತವ್ಯ ಅಂತ ಬರಬಾರ್ದು, ನಂಟಿನಲ್ಲಿ ಬರಬೇಕು, ಅನ್ಯೂನ್ಯತೆಯಲ್ಲಿ ಬರಬೇಕು. ಹಲ್ಲೆಲೂಯಾ. ಪ್ರೀತಿ ಪ್ರೇಮದಲ್ಲಿ ಬರಬೇಕು. ದೇವರ ಆರಾಧನೆ ಅಂತಕ್ಕಂಥದ್ದು ಏನೋಪ್ಪ ಹೋಗ್ಬಿಡೋಣ, ಮುಗಿಸ್ಬಿಟ್ಟು ಬಂದ್ಬಿಡೋಣ, ಜೋಸೆಫ್ ಪಾಸ್ಟರ್ ಫೋನ್ ಬಂದ್ಬಿಡ್ತದೆ, ಇಲ್ಲ ಬರೋವಾರ ಕೇಳ್ತಾರೆ ಅಂತೇಳಿ ಯಾವುದೋ ಒಂದು ಕರ್ತವ್ಯದಲ್ಲಿ ಬರಬಾರ್ದು. ನಿಮಗೂ ದೇವರಿಗಿರ್ತಕ್ಕಂಥ ನಂಟಿನಲ್ಲಿ ನೀವು ಬರಬೇಕು. ಹಲ್ಲೆಲೂಯಾ. ಅಲ್ಲಿ ನಿಮ್ಮ ಜೀವನದಲ್ಲಿ ದೇವರು ಪ್ರಸನ್ನನಾಗ್ತಾನೆ. ಅಲ್ಲಿ ದೇವರ ಪ್ರಸನ್ನತೆ ಇರುತ್ತೆ, ಅಲ್ಲಿ ದೇವರ ಆಶೀರ್ವಾದ ಇರುತ್ತೆ. ಒಂದು ತಂದೆಗೆ 2 ಮಕ್ಕಳು. ಸತ್ಯವೇದಲ್ಲಿ ನಿಮಗೆ ಗೊತ್ತು, ತಿರುಗಿಸ್ಬೇಡಿ, ನಾನು ಹೇಳ್ತೀನಿ ಕೇಳಿ. ಒಬ್ಬ ಕಿರಿಯ, ಒಬ್ಬ ಹಿರಿಯ. ಕಿರಿಯ ಅಪ್ಪನ ಹತ್ರ, ಬಾ ಕಾಸು ಕೊಡ್ತೀಯ? ಇಲ್ಲ ರುಂಡ ಉಡಾಯಿಸ್ತೀನಿ. ಈಗಿನ ಕಾಲ ಅದೇ ಕಾಲ ಅಲ್ವಾ? ಕಾಸು ಸಿಗ್ತೀಯ, ಕೊಲೆ ಮಾಡಾಕ್ತೀನಿ. ಈಗಿನ ಕಾಲ ಹಂಗಿದೆ. ಅವನು ಹಂಗೆ ಕೇಳಿಲ್ಲ, ಕೊಡಪ್ಪ ಅಂದ. ನಮ್ಮಪ್ಪ ಎದುರು ಕೊಟ್ಬಿಟ್ಟ, ತಗೊಂಡು ಹೋದ, ಎಲ್ಲ ಖಾಲಿ ಮಾಡ್ದ. ಲಾಸ್ಟಿಗೆ ಇಟ್ಟಿಗೆ ಗತಿ ಇಲ್ಲ. ಏನಾಯ್ತು? ಹಂದಿ ಹತ್ರ ಹೋದ. ಹಂದಿ ಏನಂತು? ಆವಾಗ ಅಪ್ಪ ಗ್ಯಾಪ್ಗ ಬಂತ. ಅಪ್ಪನ ಮನೆಗೆ ಹೋಗ್ತೀನಿ. ಅಪ್ಪ
ನಿನ್ನ ಮನೆಯಲ್ಲಿ ನಾನೊಬ್ಬ ಹಾಳಾಗಿರ್ತೀನಿ, ಮಗನಿಗೆ ಯೋಗ್ಯತೆ ಇಲ್ಲ ಅಂತ ಅಪ್ಪನ ಪಾದಕ್ಕೆ ಬಿದ್ದು, ಅಪ್ಪ ನಿನಗೆ ವಿರುದ್ಧವಾಗಿ, ತಂದೆಗೆ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ, ಕ್ಷಮೆ ಯಾಚಿಸಲಿಕ್ಕೆ ಬರ್ತಾ ಬಂದು ಅಪ್ಪನನ್ನು ಕಂಡು ಅವನು ಅಪ್ಪನ ಹತ್ರ ಅರಿಕೆ ಮಾಡೋ ಮುಂಚೆನೆ ಅಪ್ಪ ತಪ್ಕೊಂಡ್ಬಿಟ್ಟ. ಹಲ್ಲೆಲೂಯಾ. ಇನ್ನು ಅರಿಕೆ ಮಾಡ್ತಾ ಇದ್ದಾನೆ. ಸ್ಟಿಲ್ ಈಸ್ ಕನ್ಫೆಸಿಂಗ್, ನಾಟ್ ಯೆಟ್ ಕಂಪ್ಲೀಟೆಡ್. ಇನ್ನು ಅರಿಕೆ ಮಾಡ್ತಾ ಇದ್ದಾನೆ. ಅಪ್ಪ ತಪ್ಕೊಂಡ್ಬಿಟ್ಟ ನೋಡ್ರಿ. ಹಲ್ಲೆಲೂಯಾ. ತಪ್ಕೊಂಡ್ಬಿಟ್ಟು ಒಂದೇ ಒಂದು ಮುತ್ತು ಕೊಟ್ಟ. ಸತ್ಯವೇದ ಓದೋರು ಅವನು ತಪ್ಕೊಂಡ್ಬಿಟ್ಟು ಬಹಳ ಮುತ್ತುಗಳನ್ನು ಕೊಟ್ಟ. ಎಷ್ಟು ಕೊಟ್ಟ? ಬಹಳ ಮುತ್ತುಗಳನ್ನು ಕೊಟ್ಟಿದ್ದು ಮಾತ್ರ ಅಲ್ಲ, ಆ ಒಂದು ನಂಟಿನಲ್ಲಿ ಅವನ ಬದುಕೆ ಬದಲಾಗೋಯ್ತು. ಬಂದ ತಕ್ಷಣ ಅವನಿಗೆ ಅವರಪ್ಪ ತಪ್ಕೊಂಡು ಅವನಿಗೆ ಮುತ್ತಿನ ಸುರಿಮಳೆ. ಆ ಮುತ್ತು ಬಂದ್ರೆ ಈ ಮುತ್ತು ಬಂದಂಗೆ ಕೈತಟ್ಟಿ. ಈ ಮುತ್ತು ಬಂದ ತಕ್ಷಣ ಬಂತು ನೋಡಿ, ಕೈಗೆ ಉಂಗುರ ಬಂತ ಇಲ್ವಾ? ಅದಕ್ಕೆ ಹೇಳಿದ್ದು, ಈ ಮುತ್ತು ಬಂದ್ರೆ ಈ ಮುತ್ತು ಬರುತ್ತೆ, ಈ ತುತ್ತು ಬರುತ್ತೆ. ಈ ಮುತ್ತಿಲ್ಲ ಅಂದ್ರೆ ತುತ್ತು ಇಲ್ಲ. ಈ ಮುತ್ತು ಹೇಗೆ ಬರುತ್ತೆ? ಆ ನಂಟಿನಲ್ಲಿ ಬರೋದು. ಅದಕ್ಕೆ ಸಂಪರ್ಕ. ಹಾಗಾಗಿ ದೇವರನ್ನ ಆರಾಧನೆ ಮಾಡ್ಬೇಕಾದ್ರೆ ಆ ದೇವರ ಜೊತೆ ಇಂಟಿಮಸಿಯಿಂದ, ಅನ್ಯೂನತೆಯಿಂದ, ಆಮೇಲೆ ಅದು ನನ್ನ ಅಪ್ಪ ಅಂತೇಳಿ ಪ್ರೀತಿಯಿಂದ, ಪ್ರೇಮದಿಂದ, ಅನ್ಯೂನವಾಗಿ ಆತ್ಮದಲ್ಲಿ ತುಂಬಿ ನೀನು ದೇವರನ್ನು ಆರಾಧಿಸುವಾಗ ಏನೋ ಕಾಟಾಚಾರಕ್ಕೆ ಕರ್ತವ್ಯ, ಡ್ಯೂಟಿ ಅಂತ ಬರಬಾರ್ದು, ಪ್ರೀತಿ ಅಂತ ಬರಬೇಕು. ಪಕ್ಕದಲ್ಲಿ ಡ್ಯೂಟಿ ಅಂತ ಮಾಡಬೇಡ, ಪ್ರೀತಿ ಅಂತ ಬಾ. ಡ್ಯೂಟಿ ಅಂತೇಳಿ ಗಂಡನಿಗೆ ಏನೋ ಸಾರು ಮಾಡಿಕ್ಬೇಡ, ತಿಂದ್ರ ನನ್ನ ಮಗ ಅಂತ ಹೇಳ್ಬೇಡ, ಪ್ರೀತಿಯಿಂದ ಸ್ಪೆಷಲ್ ಆಗಿ ಮಾಡಿಕೋ. ಯಾಕಪ್ಪ ಬೇಕು ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ತಕ್ಷಣ ಎಲ್ಲೋ ಏನ್ಬೇಡ, ಹಂಗನ್ಬೇಡ. ಒಳಗಡೆ ಅಂತರಂಗದಿಂದ ಬರಲಿ. ಆ ನಂಟು ನಮಗಿರ್ಬೇಕು, ಆ ಬಾಂಧವ್ಯ, ಈ ಬಂಧನ ನಮಗೆ ಬೇಕು, ಈ ಬಾಂಧವ್ಯ ಬೇಕು. ಅವನು ಬಂದ, ಹಪ್ಕೊಂಡ, ಅಪ್ಪನ ಹತ್ರ ಅರಿಕೆ ಮಾಡ್ತಾ, ಅಪ್ಪ ಹಪ್ಕೊಂಡ, ಮುತ್ತಿಟ್ಟ. ನೆಕ್ಸ್ಟ್ ಏನ್ ಮಾಡ್ದ? ಅವನಿಗೆ ಬಟ್ಟೆ ಉಂಗುರ ಹಾಕದ. ಡೈರೆಕ್ಟ್ ಎಲ್ಗೋದ? ಆರಾಧನೆ. ಎಲ್ಗೋದ? ಆರಾಧನೆ. ಕರ್ತನಲ್ಲಿ ಪ್ರಿಯರೇ, ನನ್ನನ್ನು ನಿಮ್ಮನ್ನು ದೇವರು ಯಾಕೆ ಈ ಲೋಕದಿಂದ ಇದ್ದಾರೆ ಗೊತ್ತಾ? ನನ್ನನ್ನು ನಿನ್ನ ಕರೆದು, ನನ್ನನ್ನು ಅಲಂಕರಿಸಿ, ನನ್ನನ್ನು ತೊಳೆದು, ಆತನ ರಕ್ಷಣೆ ಎಂಬ ವಸ್ತ್ರದಿಂದ ನಮ್ಮನ್ನು ಅಲಂಕರಿಸಿ ನನ್ನನ್ನು ಎಲ್ಲಿ ಬರಮಾಡಿದಾಗ ಆರಾಧನೆ ಮಾಡಲಿಕ್ಕೆ. ಆರಾಧನೆ ಮಾಡಲಿಕ್ಕೆ ನೋಡಿ, ಅವನು ಆರಾಧನೆ ಮಾಡ್ತಾ ಸಂತೋಷವಾಗಿದ್ದಾನೆ. ಇನ್ನೊಬ್ಬ ಇದ್ದಾನೆ, ಯಾರು? ಅವ್ರ ಅಣ್ಣ. ಅವನು ಹೇಳ್ತಾನೆ, ಅಪ್ಪ ಏನೋ ಮಗ, ಇಷ್ಟು ವರ್ಷ ಗೈದಿದ್ದೀನಿ, ಒಂದು ಕುರಿ ಕೊಟ್ಟಿಯ? ಹಿಂಗ್ರಿ ಕೈ ಏನದ? ಇಷ್ಟು ವರ್ಷ ಇವನು ಅಪ್ಪನ ಜೊತೆ ಇದ್ದಾನೆ, ಅಪ್ಪನ ಮನೆಯಲ್ಲಿದ್ದಾನೆ, ಅಪ್ಪ ಮುಖ ದಿನ ನೋಡ್ತಾ ಇದ್ದಾನೆ, ಅಪ್ಪನಿಗೆ ಪಟ್ಟಿ ಹಾಕ್ತಾ ಇದ್ದಾನೆ. ಬೆಳಿಗ್ಗೆ 8 ಗಂಟೆ ಕೆಲಸಕ್ಕೆ ಹೋದೆ, ಇದು ವ್ಯತ್ಯಸ್ತ ಚರ್ಚ್ಗೆ 8 ಗಂಟೆಗೆ ಹೋದೆ, ಪ್ರತಿ ಭಾನುವಾರ ಹೋದೆ, ದಶಮ ಭಾಗ ಕೊಟ್ಟೆ, ಅದು ಮಾಡಿದೆ, ಇದು ಮಾಡಿದೆ, ಕೊನೆಗೆ ಬಂದು ನಿಂತಿದ್ದಾನೆ. ನನಗೆ ಯಾಕೆ ಒಂದು ಕುರಿನೂ ಇಲ್ಲ? ಹಲೋ, ಅರ್ಥ ಆಯ್ತಾ? ಅವನು ಪಾಪ ಮಾಡಿ ಎಲ್ಲ ಮಾಡಿ ಮನ ತಿರುಗಿ ಬಂದಿದ್ದಾನೆ, ಫುಲ್ಲು ಇದ್ದಾನೆ. ಯಾಕೆ ಹೇಳಿ? ಅವನಿಗೂ ಮಗನಿಗೂ ಇದ್ದಂತಹ ಆ ನಂಟು ಇವನಿಗೂ ಅಪ್ಪನಿಗೂ ನಂಟಿಲ್ಲ, ಅದಕ್ಕೆ ಗಂಟು ಬಿದ್ದಿದ್ದಾನೆ. ಹಲೋ, ಅರ್ಥ ಆಗ್ತಾ ಇದೆ? ಎಷ್ಟು ನನಗೆ ಅರ್ಥ ಆಗ್ತಾ ಇದೆ? ಅದಕ್ಕೆ ಕೇಳ್ತಾ ಇದ್ದಾನೆ, ಗಂಟು ಅಪ್ಪ ಎಷ್ಟು ದಿನ ನಾನು ಕೆಲಸ ಮಾಡಿದ್ದೀನಿ, ಏನಾದರೂ ಕೇಳಿದ್ದೀನ? ಇವತ್ತು ನನ್ನ ಸ್ನೇಹಿತರ ಜೊತೆ ಹೇಳಲಿಕ್ಕೆ ಒಂದು ಕುರಿ ನೀನು ಕೊಟ್ಟಿಯಾ? ಇನ್ನೂ ಕೊರತೆಯಲ್ಲೇ ಇದ್ದಾನೆ. ಇವನು ಅಪ್ಪನ ಜೊತೆ ಇದ್ದಾನೆ, ಇವನು ಅಪ್ಪನ ಮನೆಯಲ್ಲಿದ್ದಾನೆ, ಇವನು ಅಪ್ಪನ ದಿನ ನೋಡ್ತಾ ಇದ್ದಾನೆ, ಇವನು ಅಪ್ಪನ ಹತ್ರ ದಿನ ಮಾತಾಡ್ತಾ ಇದ್ದಾನೆ. ಬಟ್ ಸ್ಟಿಲ್ ಲ್ಯಾಕಿಂಗ್, ಸ್ಟಿಲ್ ಕೊರತೆ. ಯಾಕೆ? ಅರ್ಥ ಆಗಿಲ್ಲ? ಎಷ್ಟು ನನಗೆ ಅರ್ಥ ಆಯ್ತು? ಏನಿಲ್ಲ, ನಿನಗೂ ಅಪ್ಪನಿಗೂ ಸರಿಯಾದ ಸಂಪರ್ಕ ಇಲ್ಲ, ನಂಟು ಇಲ್ಲ. ಈ ನಂಟಿನಲ್ಲಿ ದೇವರನ್ನ ಆರಾಧನೆ ಮಾಡಿದರೆ ನಿನ್ನ ಗಂಟು ತುಂಬು ಅರಿಯುತ್ತದೆ.
ಅದೇ ದೇವರು ಪ್ರಸನ್ನನಾದನು. ದೇವರು ಅವನಿಗೆ ಪ್ರಸನ್ನನಾದನು. ದೇವರು ಅವನಿಗೆ ದಯೆ ತೋರಿಸಿದನು. ದೇವರು ಅವನಿಗೆ ಕೃಪೆ ತೋರಿಸಿದನು. ದೇವರು ಅವನನ್ನು ಆಶೀರ್ವದಿಸಿದನು. ಎಷ್ಟು ಜನ ಅರ್ಥ ಆಗ್ತಾ ಇದೆ? ನೆಕ್ಸ್ಟ್ ಓದಪ್ಪ. ದೀನರನ್ನು ರಕ್ಷಣೆಯಿಂದ ಭೂಷಿಸುತ್ತಾನೆ. ಸಮಾಧಾನದಿಂದ ದೇವರ ಪಾದದಲ್ಲಿ ಬಂದು ದೇವರನ್ನ ಆರಾಧನೆ ಮಾಡಬೇಕು. ಆವಾಗ ದೇವರು ಹೇಳ್ತಾರೆ, ಭೂಷಿಸಿದನೇನು? ಬ್ಯೂಟಿಫೈ. ಏನು ಹೇಳಿ? ಆಂಗ್ಲ ಭಾಷೆಯಲ್ಲಿ ಬ್ಯೂಟಿಫೈ ಅಂದ್ರೆ ಏನು ಮಾಡೋದು? ನಿಮ್ಮನ್ನ ಚಂದ ಮಾಡೋದು. ಹಲ್ಲೆಲೂಯಾ. ಆಮೇ. ಈಗ ಮದುವೆ ಗಂಡು ಮದುವೆ ಹೆಣ್ಣು ಮದುವೆಗೆ ಬರ್ತಾರೆ ಅಂತಾರೆ ತಾಲಿಗೆ. ಹೆಂಗೆ ಬರ್ತಾರೆ? ಆವತ್ತು 2 ಗಂಟೆ ಜಳಕ ಮಾಡಿ, 1 ವರ್ಷದ ಮಣ್ಣೆಲ್ಲ ಕಿತ್ತಾಕಿ, ಕೆಲವೊಂದಿಗೆ ಕೆತ್ತಾಕಿ. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆ ನಿಮಗೆ? ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಹಲ್ಲೆಲೂಯಾ. ಆಮೇಲೆ ಹೊಸ ಬಟ್ಟೆಗಳನ್ನು ಹಾಕಿ, ಹಲ್ಲೆಲೂಯಾ, ಹೊಸ ಪೌಡ್ರು, ಹೊಸ ಮೇಕಪ್ ಸೆಟ್ಟು, ಹಳೆದೆಲ್ಲ ಇಲ್ಲ, ಹಾಕ್ಬಿಟ್ಟು ಒಂದು ಅರ್ಧ ಇಂಚಿ ಹಂಗೆ ಮೆತ್ಕೊಂಡು ಹೆಂಗೆ ಬರ್ತಾರೆ? ಬ್ಯೂಟಿಫುಲ್ ಆಗಿ. ದೇವರು ಹೇಳ್ತಾರೆ, ನೀನು ದೇವರನ್ನ ಆರಾಧಿಸಿದರೆ ನಿನ್ನನ್ನು ಕರ್ತನು ಅಲಂಕರಿಸುವನು, ನಿಮ್ಮನ್ನು ಬ್ಯೂಟಿ ಮಾಡುವನು. ಹಲ್ಲೆಲೂಯಾ. ಆಮೇ. ಹಲ್ಲೆಲೂಯಾ. ಅರ್ಥ ಆಗ್ತಾ? ಎಷ್ಟು ಆಗುತ್ತೆ? ಎಲ್ಲಿ ಬ್ಯೂಟಿ ಇಲ್ಲ, ಈ ವರ್ಷ ಬ್ಯೂಟಿ ಆರಾಧನೆ ಮಾಡೋರಿಗೆ, ನಿನ್ನ ಕುಟುಂಬದಲ್ಲಿ, ನಿನ್ನ ಕೆಲಸದಲ್ಲಿ, ನಿನ್ನ ಮನೆಯಲ್ಲಿ, ನಿನ್ನ ಆರೋಗ್ಯದಲ್ಲಿ, ನಿನ್ನ ವ್ಯವಹಾರದಲ್ಲಿ ಇವತ್ತು ಬ್ಯೂಟಿಫೈ. ದಿಸ್ ಇಯರ್ ಇಸ್ ದ ಇಯರ್ ಆಫ್ ಬ್ಯೂಟಿಫೈ. But one condition, you have to open your mouth, not for eating, to praise. Primary praise. Hallelujah. Amen. ಪಕ್ಕದಲ್ಲಿ ನಿಮ್ಮ ಬಾಯನ್ನು ತೆರೆಯಬೇಕು. ಯಾವುದಕ್ಕೆ? ನುಂಗ್ಲಿಕ್ಕಲ್ಲ, ಪ್ರಾರ್ಥನೆ ಮಾಡ್ಲಿಕ್ಕೆ, ಆರಾಧನೆ ಮಾಡ್ಲಿಕ್ಕೆ. ಎಷ್ಟು ಜನ ಆರಾಧಿಸ್ತಾರೆ? ಹಲ್ಲೆಲೂಯಾ. ಆಮೆನ್. ಹಲ್ಲೆಲೂಯಾ. ಅವ್ರು ಹೇಳ್ತಾರೆ, ನೀನು ಪ್ರಸನ್ನನಾದನು, ದೀನರನ್ನು ರಕ್ಷಣೆ ಎಂಬ ಭೂಷಿತ ಮಾಡಿದನು. ಮಗ ಬಂದಲ್ಲ, ಮಗ ಬಂದ ತಕ್ಷಣ ಏನ್ ಮಾಡಿದನು? ಓದಪ್ಪ. ಭಕ್ತರು ತಮಗುಂಟಾದ ಮಹಿಮೆಯಲ್ಲಿ ಹಿಗ್ಗಲಿ, ಹಾಸಿಗೆಯ ಮೇಲಿರುವಾಗಲೂ ಉತ್ಸಾಹ ಧ್ವನಿ ಮಾಡಲಿ. ಅವರ ಬಾಯಲ್ಲಿ ಯೆಹೋವನ ಸ್ತೋತ್ರವು. ಬಾಯಲ್ಲಿ ಏನು ಸ್ತೋತ್ರ ಇದೆಯಾ? ನಿಮ್ಮ ಬಾಯಲ್ಲಿ ಖಂಡಿತ ಇದೆಯಾ? ಸ್ತೋತ್ರ ಇದ್ರೆ ಈ ವರ್ಷ ಬ್ಯೂಟಿಫೈ. ಬಾಯಲ್ಲಿ, ನಿಮ್ಮ ಬಾಯಲ್ಲಿ ಏನಿದೆ? ಫಸ್ಟ್ ನಾಲಿಗೆ ಇದೆ. ನಾಲಿಗೆ ಏನು ಮಾಡ್ತದೆ? ಸ್ತೋತ್ರ ಮಾಡ್ತಾ ಇದೆಯಾ? ನಿನ್ನ ನಾಲಿಗೆ ದೇವರನ್ನ ಸ್ತೋತ್ರ ಮಾಡಿದ್ರೆ ಈ ನಾಲಿಗೆ ರುಚಿ ಇದನ್ನ ತಿನ್ನತ್ತೆ. ಇಲ್ಲಾದ್ರೆ ರುಚಿ ಬರಲ್ಲ. ಒಂದು ಹಲ್ಲೆಲೂಯಾ. ಹಲ್ಲೆಲೂಯಾ. ಆ ವಾಕ್ಯ ಹೇಳ್ತದೆ ನೋಡಿ, ನಿನ್ನ ಬಾಯಲ್ಲಿ ಯೆಹೋವನ ಸ್ತೋತ್ರವು, ಕೈಯಲ್ಲಿ ಇಬ್ಬಾಯಿ ಕತ್ತಿಯೂ ಇರಲಿ. ಹಲ್ಲೆಲೂಯಾ. ಕತ್ತಿ ಆಮೇಲೆ ತಗೊಳ್ಳೋಣ. ಹಲ್ಲೆಲೂಯಾ. ಈಗ ಬಾಯಲ್ಲಿ ಸ್ತೋತ್ರ. ನೋಡ್ರಿ, ನೀವು ಸ್ತೋತ್ರ ಮಾಡಿದ್ರೆ ಈ ವರ್ಷ ದೇವರು ನಿಮ್ಮನ್ನು ಆಶೀರ್ವದಿಸೋದನ್ನು ನೀವು ಕಾಣ್ತೀರಾ. ನೀವು ದೇವರಿಗೆ ಸ್ತೋತ್ರ ಮಾಡಿ ದೇವರನ್ನ ಆರಾಧನೆ ಮಾಡ್ರಿ. ಆರಾಧನೆಯಲ್ಲಿ ಬಿಡುಗಡೆ ಇದೆ, ಆರಾಧನೆಯಲ್ಲಿ ಆಶೀರ್ವಾದ ಇದೆ, ಆರಾಧನೆಯಲ್ಲಿ ನೆಮ್ಮದಿ ಇದೆ, ಆರಾಧನೆಯಲ್ಲಿ ಆರೋಗ್ಯ ಇದೆ, ಆರೋಗ್ಯದಲ್ಲಿ ಅಂತಸ್ತು ಬರುತ್ತೆ. ಆರಾಧನೆ ನಿಮ್ಮ ಜೀವಿತವನ್ನು ಬದಲಾಯಿಸುತ್ತೆ. ಎಷ್ಟು ಜನ ಆರಾಧನೆ ಮಾಡ್ತೀರಾ? ಪಕ್ಕದಲ್ಲಿ ಕೈ ಕೊಟ್ಟು ಹೇಳಿ, ಆರಾಧನೆ ಮಾಡ್ರಿ. ಪಕ್ಕದಲ್ಲಿ ಏನು ಹೇಳಿ? ಆರಾಧನೆ ಮಾಡಬೇಕು. ಹಲ್ಲೆಲೂಯಾ. ಆಮೆನ್. ಎಷ್ಟು ಜನ ಆರಾಧಿಸ್ತೀರಾ? ಹಲ್ಲೆಲೂಯಾ. ಆಮೆನ್. ಬಾಯಿ ಕೊಟ್ಟಿರೋದು ಯಾಕೆ? ತಿನ್ಲಿಕ್ಕಲ್ಲ, ಆರಾಧನೆ ಮಾಡಲಿಕ್ಕೆ. ಯಾರು ಆರಾಧನೆ ಮಾಡ್ತಾರೆ ಅವರಿಗೆ ಅಭಿಷೇಕದ ವರ್ಷ. ಆರಾಧನೆ ಮಾಡ್ತಾ ಮಾಡ್ತಾ ನಿನ್ನ ಮೇಲೆ ಒಂದು ಅಭಿಷೇಕ ಇಳಿದು ಬರುತ್ತೆ. ನಿನ್ನ ನುಗಗಳನ್ನು ಮುರಿದಾಕತ್ತೆ. ನಿನಗೆ ವಿರುದ್ಧವಾಗಿ, ನಿನ್ನ ಕುಟುಂಬಕ್ಕೆ ವಿರುದ್ಧವಾಗಿ, ನಿನ್ನ ಮಕ್ಕಳಿಗೆ ವಿರುದ್ಧವಾಗಿ ಎಲ್ಲರೂ ಮಾಡ್ತಕ್ಕಂಥ ತಂತ್ರ ಮಂತ್ರ ಎಲ್ಲ ಪೈಶಾಚಿಕ ಕ್ರಿಯೆಗಳನ್ನು ಮುರಿದಾಕ್ತಕ್ಕಂಥ ಒಂದೇ ಒಂದು ಶಕ್ತಿ, ಅದು ಆರಾಧನೆ ಇಳಿದು ಬರ್ತಕ್ಕಂಥ ಅಭಿಷೇಕ. ಅಭಿಷೇಕದಿಂದ ನಿನ್ನ ನುಗಗಳು ಮುರಿಯಲ್ಪಡುತ್ತದೆ. ನಿನ್ನ ಆರೋಗ್ಯ ಇರೋದೇ ಆರಾಧನೆಯಲ್ಲೇ, ನಿನ್ನ ಆಶೀರ್ವಾದ ಇರೋದೇ ಆರಾಧನೆಯಲ್ಲೇ, ನಿನ್ನ ಆರೋಗ್ಯ ಇರೋದು, ನಿನ್ನ ಅನ್ನ ಇರೋದು ಆರಾಧನೆಯಲ್ಲೇ. ಕೈ ಹಿಂಗನ್ನಿ. ಇದು ಇರೋದು ಯಾವ್ದ್ರಲ್ಲಿ? ಆರಾಧನೆಯಲ್ಲಿ. ನೀನು ಆರಾಧನೆ ಮಾಡಿಲ್ಲ ಅಂದ್ರೆ, ಆರಾಧನೆ ಮಾಡಿದ್ರೆ ಅರ್ಥ ಆಯ್ತಾ ಇಲ್ಲ ನಿಮಗೆ?
ಹಲ್ಲೆಲೂಯಾ. ಆಮೆನ್. ನಿನ್ನ ಬಾಯಲ್ಲಿ ಏನು ಇರಬೇಕು? ಆರಾಧನೆ. ನಿನ್ನ ಬಾಯಲ್ಲಿ ಏನಿರಬೇಕು? ಸ್ತೋತ್ರ ಗೀತೆ. ಹಲ್ಲೆಲೂಯಾ. ಯಾವ ದೇವರ ಮಕ್ಕಳೇ, ನೀವು ನೋಡ್ರಿ, ಕರ್ತನಲ್ಲಿ ಪ್ರಿಯರೇ, ಸ್ನೇಹಿತರೇ, ಬಂಧುಗಳೇ, ನಿಮ್ಗೆ ಹೇಳ್ತೀನಿ ಕೇಳಿ. ಯಾವ ವ್ಯಕ್ತಿ ದೇವರನ್ನ ಆರಾಧನೆ ಮಾಡ್ತಾನೆ ಅವನು ಈ ವರ್ಷ ನಿನ್ನ ಕನಸೆಲ್ಲ ನೆನೆಸಾಗ್ತದೆ. ಏನು ಮಾಡಬೇಡ, ಏನ್ತೀನಿ ಕೆಲಸ ಕಳಿಸ್ಬೇಡ, ಮಕ್ಕಳನ್ನ ಹಾಕ ಕಳಿಸ್ಬೇಡ. ನೀವು ಕುಟುಂಬವಾಗಿ ಅಥವಾ ವೈಯಕ್ತಿಕವಾಗಿ, ಕುಟುಂಬವಾಗಿ ಒಂದು ಅರ್ಧ ಗಂಟೆ, ವೈಯಕ್ತಿಕ 1 ಗಂಟೆ ಎಲ್ಲ ಮೊಬೈಲ್ಗೆ ಆಫ್ ಮಾಡಿಬಿಟ್ಟು ರೂಮೊಳಗೆ ಹೋಗ್ಬಿಟ್ಟು ಹಲ್ಲೆಲೂಯಾ. ಯೆಹೋವ ರಫಾ ನಿನಗೆ ಆರಾಧನೆ, ಯೆಹೋವ ಶಮ್ಮಾ ನಿನಗೆ ಆರಾಧನೆ, ನನ್ನ ಜೊತೆಗಾರನೇ ನಿನಗೆ ಆರಾಧನೆ, ನನ್ನ ರಕ್ಷಕನೇ ನಿನಗೆ ಆರಾಧನೆ, ನನ್ನ ಜೀವವಾದ ದೇವರೇ ನಿನ್ನನ್ನು ಆರಾಧಿಸ್ತೇನೆ, ಪವಿತ್ರಾತ್ಮನಾದ ದೇವರೇ ನಿನಗೆ ಆರಾಧನೆ. ಆರಾಧನೆ ಮಾಡಿ ನೋಡು. ಹಲ್ಲೆಲೂಯಾ. ನಿನ್ನ ಜೀವನದಲ್ಲಿ ಒಂದು ಬದಲಾವಣೆ, ನಿನ್ನ ಆಶೀರ್ವಾದ ನಿನ್ನ ಬಾಯಲ್ಲಿ. ಪಕ್ಕದಲ್ಲಿ ಹೇಳಿ, ನಿನ್ನ ಆಶೀರ್ವಾದ ನಿನ್ನ ಬಾಯಲ್ಲಿ. ಹಲ್ಲೆಲೂಯಾ. ಅದಕ್ಕೆ ಬಾಯಿನ ಶುದ್ಧವಾಗಿ ಇಟ್ಕೊಳ್ಬೇಕು, ಅದಕ್ಕೆ ನಾಲಿಗೆನ ಶುದ್ಧ ಇಟ್ಕೋಬೇಕು. ಅಂದರೆ ದಿನ ಬ್ರಷ್ ಮಾಡೋದಲ್ಲ, ಪರಿಶುದ್ಧವಾಗಿ ಕಾಪಾಡಬೇಕು. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆ? ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಆ ದೇವರನ್ನ ಆರಾಧನೆ ಮಾಡ್ತಾ ಇರಿ. ನಿಮ್ಮ ಕುಟುಂಬ, ನಿಮ್ಮ ಮಕ್ಕಳು, ನಿಮ್ಮ ಬಿಸ್ನೆಸ್ಸು, ಕೆಲಸ ಎಲ್ಲ ಈ ವರ್ಷ ಆ ಆರಾಧನೆ ಅಭಿಷೇಕ ನಿಮ್ಮನ್ನು ಆಶೀರ್ವಾದವನ್ನಾಗಿ ಮಾಡ್ತದೆ. ಇದೇನಿಲ್ಲ, ಬೆಳಿಗ್ಗೆ ಎದ್ದು ಹಿಂಗೆ 1 ತಾಸು ಕೊಡ್ರಿ, ಪಕ್ಕದಲ್ಲಿ 1 ಅವರ್ ಆರಾಧನೆ ಮಾಡ್ರಿ. ಪಕ್ಕದಲ್ಲಿ ಎಷ್ಟು ಅವರು? 1 ಅವರ್ ಆರಾಧನೆ. 5 ರಿಂದ 6 ಗಂಟೆ ಬೆಳಿಗ್ಗೆ. ಪಕ್ಕದಲ್ಲಿ ಹೇಳಿ, ಎಷ್ಟು ಗಂಟೆ? 5. ಯುವಕರಿದ್ದೀರ, ತುಂಬ ನಿಮ್ಮ ಬಾಳು ಶೈನಿಂಗ್ ಆಗಿರ್ಬೇಕಾ? ಏನು ಮಾಡಬೇಕು? ಆರಾಧನೆ ಮಾಡಬೇಕು. ಎಷ್ಟು ಜನ ಆರಾಧನೆ ಮಾಡ್ತೀರ? ರೈಟ್, ಓದಪ್ಪ. ಈಗ ರಕ್ಷಣೆ ಎಂಬ ಭೂಷಿಸುತ್ತಾನೆ, ಬಾಯಲ್ಲಿ ಯೆಹೋವನ ಸ್ತೋತ್ರವು, ಕೈಯಲ್ಲಿ ಇಬ್ಬಾಯಿ ಕತ್ತಿಯೂ ಇರಲಿ. ಅವರು ಜನಾಂಗಗಳಿಗೆ ಮುಯ್ಯಿ ತೀರಿಸುವರು. ಮುಯ್ಯಿ ತೀರಿಸುವನು. ಅನ್ಯ ಜನಾಂಗಗಳನ್ನು ದಂಡಿಸುವನು. ಅವರು ರಾಜರನ್ನ ಸಂಕೋಲೆಯಿಂದ ಬಂಧಿಸುವರು. ಪ್ರಭುಗಳಿಗೆ ಕಬ್ಬಿಣದ ಬೇಡಿಗಳನ್ನು ಹಾಕುವರು. ಲಿಖಿತದಂತೆ ಅವರಿಗೆ ಶಿಕ್ಷೆಯನ್ನು ವಿಧಿಸುವರು. ಅವರಿಗೆ ಶಿಕ್ಷೆಯನ್ನ ಕೈ ತಟ್ಟಿ ದೇವರಿಗೆ ಹೇಳ್ತೇನೆ. ನೀವು ಸ್ತುತಿಸುವಾಗ, ನೀವು ಆರಾಧಿಸುವಾಗ, ಈ ಲೋಕದಲ್ಲಿ ನಡೀತಕ್ಕಂಥ ಅನ್ಯಾಯ, ಲಿಖಿತವಾಗಿರ್ತಕ್ಕಂಥ ಕಾನೂನು, ಏನು ಕಾನೂನು ಅವ್ರ ಮೇಲೆ ಇಂಪೋಸ್ ಆಗ್ಬೇಕಾ? ಅನ್ಯಾಯ ಮಾಡ್ತಕ್ಕಂಥ ಮೇಲೆ ಕಾನೂನು ಜರುಗಿಸ್ಬೇಕಾ? ಹಲ್ಲೆಲೂಯಾ. ಮೋಸ ಮಾಡ್ತಕ್ಕಂಥ ಕಾನೂನು ಜರುಗಿಸ್ಬೇಕಾ? ಕಳ್ಳರ ಮೇಲೆ ಕಾನೂನು ಜರುಗಿಸ್ಬೇಕಾ? ಕೆಟ್ಟ ದುಷ್ಟ ಅಧಿಕಾರಿಗಳ ಮೇಲೆ ಕಾನೂನು ಜರುಗಿಸ್ಬೇಕಾ? ಹಲ್ಲೆಲೂಯಾ. ನೀವು ಸ್ತೋತ್ರ ಮಾಡಿದರೆ, ನೀವು ಪ್ರಾರ್ಥನೆ ಮಾಡಿದರೆ, ಕರ್ತನು ಆ ಕಾನೂನನ್ನು ಜರುಗಿಸ್ತಾನೆ. ಲಾ ಇಂಪೋಸ್ ಮಾಡ್ತಾರೆ. ಅಯ್ಯೋ, ನನ್ನ ಪರವಾಗಿ ಮಾತಾಡ್ತಕ್ಕಂಥವ್ರು ಯಾರು ಇಲ್ಲಲ್ಲ, ನನಗೋಸ್ಕರ ವಾದ ಮಾಡ್ತಕ್ಕಂಥವ್ರು ಯಾರು ಇರಲ್ಲ, ಇವನು ಇಷ್ಟು ಅನ್ಯಾಯ ಮಾಡ್ತಾ ಇದ್ದಾನಲ್ಲ, ಇವನು ಇಷ್ಟು ಅಕ್ರಮ ಮೆರೀತಾ ಇದ್ದಾನಲ್ಲ, ಇವನು ಕೇಳೋರು ಯಾರು ಇಲ್ವಾ ಅಂತ ಕೂಗ್ತಕ್ಕಂಥ ಜನರೇ, ನೀನು ದೇವರಲ್ಲಿ ಆರಾಧನೆ ಮಾಡಿ ಸ್ತುತಿ ಮಾಡುವುದಾದರೆ ಅವರನ್ನ ನಮ್ಮ ಅಪ್ಪ, ಆಕಾಶ ಭೂಮಿಯನ್ನು ಉಂಟು ಮಾಡಿದ ಅಪ್ಪ ದಂಡಿಸುವನು. ಅಲ್ಲ, ಕರ್ತನ ಅವರನ್ನು ಪರಿವರ್ತನೆ ಮಾಡುವನು. ಕರಗಳನ್ನು ತಟ್ಟಿ. ಎಲ್ಲಿದೆ? ನಿಮ್ಮ ಕೈಯಲ್ಲಿದೆ. ನೀವು ಸ್ತುತಿಸಬೇಕು, ನೀವು ಆರಾಧನೆ ಮಾಡಬೇಕು. ದೇವರ ಮಕ್ಕಳಾದಂಥ ನಾವು ಆರಾಧನೆ ಮಾಡಬೇಕು. ನಿಮ್ಮ ಜೀವನದಲ್ಲಿ ಆರಾಧನೆ ಸಮಯ ಇದೆಯಾ? ಆರಾಧನೆಗೆ ಸಮಯ ಕೊಡ್ತೀರಾ? ವಾಕ್ಯ ಓದ್ತೀರಾ? ಧ್ಯಾನ ಮಾಡ್ತೀರಾ? ಕರೆಕ್ಟು. ನೀವು ಕುಟುಂಬವಾಗಿ ಒಂದು ಅರ್ಧ ಗಂಟೆ, 1 ಅವರ್ ಆ ಸರ್ವಶಕ್ತನ ದೇವರನ್ನ ನಮನ ಮಾಡಿರಿ. ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. ಪಕ್ಕದಲ್ಲಿ ಹೇಳಿ, ದೇವರನ್ನ ಆರಾಧನೆ ಮಾಡಿರಿ. ಹಲ್ಲೆಲೂಯಾ. ನಿಮ್ಮ ಜೀವನದಲ್ಲಿ ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. ಎಷ್ಟು ಜನ ಆರಾಧನೆ ಮಾಡ್ತೀರಾ? ಆ ವಾಕ್ಯ ಹೇಳ್ತಾರೆ, ಇನ್ನೊಂದ್ಸತಿ ಓದಪ್ಪ ಅದನ್ನ. ಅವರು ರಾಜರನ್ನು ಸಂಕೋಲೆಯಿಂದ ಬಂಧಿಸುವರು. ಪ್ರಭುಗಳಿಗೆ ಕಬ್ಬಿಣದ ಬೇಡಿಗಳನ್ನು ಹಾಕುವರು. ಯಾರಿಗೆ? ಪ್ರಭುಗಳಿಗೆ. ಅನ್ಯಾಯ, ಮೋಸ, ಅಕ್ರಮ ಮಾಡೋರಿಗೆ ಯಾರು ಬೇಡಿ ಹಾಕೋರು? ನೀವಲ್ಲ. ಯಾರು ಹಾಕೋರು ಹಾಕ್ತಾರೆ. ನೀನೇನು ಮಾಡಬೇಕು? ನಿನ್ನ ಕೆಲಸ ಏನು? ನಿನ್ನ ಕೊಠಡಿ ಒಳಗೆ
ನಿನ್ನ ಸಭೆಯಲ್ಲಿ ನೀನು ನಿನ್ನ ಸಾರ್ವಭೌಮನಾದ ಸರ್ವಶಕ್ತನ ಆರಾಧಿಸು ಸಾಕು. ನಿನಗೆ ವಿರುದ್ಧವಾಗಿ, ನಿನ್ನ ಕುಟುಂಬಕ್ಕೆ ವಿರುದ್ಧವಾಗಿ, ನಿನ್ನ ಆದಾಯಕ್ಕೆ ವಿರುದ್ಧವಾಗಿ, ನಿನ್ನ ಏಳಿಗೆಗೆ ವಿರುದ್ಧವಾಗಿ, ನಿನ್ನ ಸಂತೋಷಕ್ಕೆ ವಿರುದ್ಧವಾಗಿ ಇರ್ತಕ್ಕಂಥ ಯಾವುದೇ ಇರಲಿ, ನಿನ್ನ ಶತ್ರುಗಳು ಸದೆ ಬಡಿಬೇಕಾದ್ರೆ, ನಿನಗೆ ಆ ಕಾರ್ಯದಲ್ಲಿ ಜಯ ಸಿಗಬೇಕಾದ್ರೆ, ಇಷ್ಟು ವರ್ಷಗಳ ಸೋಲನ್ನು ಕಂಡಿರ್ತಕ್ಕಂಥ ನಿನಗೆ ದೇವರೊಂದು ಪ್ರವಾದನೆ ಹೇಳ್ತಾ ಇದ್ದಾರೆ. ಇವತ್ತು ನೀನು ಕರಗಳನ್ನು ತಟ್ಟಿ ಆ ದೇವರನ್ನು ಆರಾಧಿಸುವುದಾದರೆ, ಸ್ತುತಿಸುವುದಾದರೆ, ನಿನ್ನ ಜೀವನದಲ್ಲಿ ತೆರೆದ ಬಾಗಲು. ನೋ ಒನ್ ಕ್ಯಾನ್ ಶಟ್. ಓಪನ್ ಯುವರ್ ಮೌತ್. ಯಾವುದಕ್ಕೆ? ಪ್ರೈಸ್ ಮಾಡಲಿಕ್ಕೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೆನ್. ಆ ವಾಕ್ಯ ಓದಪ್ಪ. ಇದು ಆತನ ಭಕ್ತರೆಲ್ಲರಿಗೆ ಗೌರವವಾಗಿರುವುದು. ಆಮೆನ್. ಯಾರು ಆತನನ್ನು ಸ್ತುತಿಸಿ ಆರಾಧನೆ ಮಾಡ್ತಾರೆ ಅವರಿಗೆ ಈ ವರ್ಷ ಗೌರವದ ವರ್ಷ. ಮಾಡ್ತೀರಾ? ಎಷ್ಟು ಜನ ಮಾಡ್ತೀರಾ? ಮಾಡೋರು ಒಂದು ಹಲ್ಲೆಲೂಯಾ ಹೇಳಿ. ಹಲ್ಲೆಲೂಯಾ. ಆಮೆನ್. ಯೇಸುವಿಗೆ ಸ್ತೋತ್ರ. ಅಪ್ಪ, ನಿಮ್ಮ ಜೊತೆ ಮಾತನಾಡಿದಕ್ಕಾಗಿ ಸ್ತೋತ್ರ. ನಿಮ್ಮ ಕೃಪೆಗಾಗಿ ಸ್ತೋತ್ರ. ಆರಾಧನೆಯಲ್ಲಿ ಇರ್ತಕ್ಕಂಥ ಆಶೀರ್ವಾದ, ಆರಾಧನೆಯಲ್ಲಿ ಆರೋಗ್ಯ, ಆರಾಧನೆಯಲ್ಲಿ ಅಭಿವೃದ್ಧಿ, ಆರಾಧನೆಯಲ್ಲಿ ಅಂತಸ್ತು, ಆರಾಧನೆಯೇ ಜಯ ಹೊಂದಲಿಕ್ಕೆ ಅಸ್ತ್ರ, ಆರಾಧನೆಯಲ್ಲಿ ಇನ್ನೂ ಹೆಚ್ಚು 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 ಆರಾಧನೆ ನಾಚಿಕೆಯನ್ನು ಬದಲಾಯಿಸುತ್ತೆ. ಆರಾಧನೆ ನಮ್ಮ ಜೀವನದಲ್ಲಿ ಶೈನಿಂಗ್ ಅನ್ನು ಕೊಡುತ್ತೆ. ಆರಾಧನೆ ನಮ್ಮನ್ನು ದೇವರು ಪ್ರತ್ಯೇಕ ಮಾಡಿದ ಯಾಕೆ ಗೊತ್ತಾ? ಸ್ತುತಿಸಲಿಕ್ಕೆ. ಜಸ್ಟ್ ದೇವರ ಆರಾಧನೆ ಮಾಡ್ರಿ. ಹಲ್ಲೆಲೂಯಾ. ಯಾರು ನಿಮ್ಮನ್ನು ತಳ್ಳಿದ್ದಾರೆ ಅವರೇ ನಿನ್ನ ಹಿಂದೆ ಬರ್ತಾರೆ. ಯಾರು ನಿನ್ನ ಕೈ ಬಿಟ್ಟಿದ್ದಾರೆ ಅವ್ರು ನಿನ್ನ ಕೈ ಹಿಡಿತಾರೆ. ಯಾರು ನಿನ್ನ ಕೈ ಬಿಟ್ಟಿದ್ದಾರೆ ಅವ್ರು ನಿನ್ನ ಕೈ ಹಿಡಿತಾರೆ. ಯಾವುದನ್ನ ಕೈ ಬಿಟ್ಟು ಹೋಗಿದೆ? ಆಸ್ತಿ ಹೋಗಿದೆಯಾ? ಆರೋಗ್ಯ ಹೋಗಿದೆಯಾ? ಆರಾಧಿಸುವಾಗ ನಿನ್ನ ಕೈ ಹಿಡಿಯುತ್ತೆ. ನಿನಗೆ ಆ ಕೀರ್ತಿ ಮತ್ತೆ ಲಭ್ಯವಾಗತ್ತೆ ನಿನಗೆ. ಆರಾಧನೆಯಲ್ಲಿ ಬಿಡುಗಡೆ. ಸ್ವಾಮಿ, ಪ್ರತಿಯೊಬ್ಬನ ಆಶೀರ್ವದಿಸು, ಬಲಪಡಿಸು, ನಾಮವನ್ನು ಮಹಿಮೆಪಡಿಸಿಕೋ. ಯೇಸುವಿನ ನಾಮದಲ್ಲಿ ಆಮೆನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ನಿಮ್ಮೆಲ್ಲರ ಸಂಗಡ ಇರಲಿ. ಸಭೆ ಆಮೆನ್ ಹೇಳಿ.